ಹುಣಸಮಾನಹಳ್ಳಿಯಲ್ಲಿ ಫಸ್ಟ್ ಎಡಿಷನ್ ಆಫ್ ಜಾಲ ಹಬ್ಬ ಮಾಡ್ತಾ ಇದ್ದೀವಿ. ಅದಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಥ್ಯಾಂಕ್ ಯು. ಮೊದಲನೇದಾಗಿ ನಾನು ನಮ್ಮ ಈ ಮಕ್ಕಳಿಗೆ ಜಾಲ ಹೋಬಳಿಯ 10ನೇ ತರಗತಿ ಮತ್ತೆ 12ನೇ ತರಗತಿ ಸುಮಾರು ಒಂದು 6 ವರ್ಷದಿಂದ ನಮ್ಮೂರ ಹೆಮ್ಮೆ ಅಂತ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದರಲ್ಲಿ ನಮ್ಮ BBMP ಮತ್ತೆ ಜಾಲ ಹೋಬಳಿ ನಮ್ಮ ಬ್ಯಾಟರಾಯನಪುರ ಕ್ಷೇತ್ರದ ಎಲ್ಲ ಮಕ್ಕಳು 60% ಅಂಡ್ ಅಬವ್ ತಗೊಂಡಿರೋ ಮಕ್ಕಳಿಗೆ ಒಂದು ಚಿಕ್ಕದಾಗಿ ಒಂದು ಸನ್ಮಾನ ಒಂದು 6 ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಅದು ವರ್ಷ ಇನ್ನ ಜೋರಾಗಿ ಇನ್ನ ದೊಡ್ಡದಾಗಿ ಆಗ್ತಾ ಇದೆ. ನಮಗೆ ಸಾಕಷ್ಟು ಅಪ್ಲಿಕೇಶನ್ಸ್ ಬರ್ತದೆ. ಅಷ್ಟೇ ನಮಗೆ ಎಷ್ಟೋ ಜನ ನಮಗೆ ಮಕ್ಕಳಿಗೆ ಪ್ರೋತ್ಸಾಹ ಆಗ್ಲಿ, ನಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು, ನಮ್ಮ ಮಕ್ಕಳು ನಾಳೆ ಎಲ್ಲೋ ಒಂದು ಕಡೆ ಒಂದು ಒಳ್ಳೆ ಕೆಲಸನೋ ಒಂದು ಬಿಸ್ನೆಸ್ ಅಥವಾ ಎಲ್ಲೋ ಒಂದು ಕಡೆ ಅವರ ಕೆರಿಯರ್ ಸೂಪರ್ ಆಗಿರ್ಬೇಕು ಅಂತ ಎಷ್ಟೊಂದು ಜನ ಪ್ರೋತ್ಸಾಹ ಮಾಡಿ ಅವರಿಗೆ ಗಿಫ್ಟ್ಸ್ ಆಗ್ಲಿ, ಕ್ಯಾಶ್ ಪ್ರೈಸಸ್ ಆಗ್ಲಿ ಎಲ್ಲದಕ್ಕೂ ನಮಗೆ ತುಂಬಾನೇ ಪ್ರೋತ್ಸಾಹ ಮಾಡಿ ಸಪೋರ್ಟು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿ ಈ ವರ್ಷ ಜಾಲ ಹೋಬಳಿ ಅಂದ್ರೆ ಎಲ್ಲಾ ಪಂಚಾಯಿತಿಯಿಂದಾನು ನಾವು ಪ್ರತಿ ಒಂದು ಹಳ್ಳಿಯಿಂದಾನು ನಮ್ಮ ಕಾಂಗ್ರೆಸ್ ಮುಖಂಡರು, ನಮ್ಮ ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತೆ ನಮ್ಮ ಯುವ ಕಾಂಗ್ರೆಸ್ ಎಲ್ಲ ಮೆಂಬರ್ಸು ಹುಡುಕಿ ಶಾಲೆಗಳಿಗೆ ಹೋಗಿ ಮನೆಗೂ ಹೋಗಿ ನಿಮ್ಮನ್ನ ಆಯ್ಕೆ ಮಾಡಿ ಇಲ್ಲಿ ನಿಮ್ಮನ್ನ ಮತ್ತೆ ನಿಮ್ಮ ಪೇರೆಂಟ್ಸ್ ನ ಇವತ್ತು ಇನ್ವಿಟೇಷನ್ ಕೊಟ್ಟು ಇವತ್ತು ನಿಮ್ಮ ದಿನ ಅಂತ ಒಂದು ಆಚರಣೆನ ನಾವು ಹಮ್ಮಿಕೊಂಡಿದ್ದೀವಿ. ಸೊ ಎಲ್ಲರಿಗೂ ಸೇರಿ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್. ಇನ್ನ ನಿಮ್ಮ ಲೈಫ್ ಇವಾಗ ತಾನೇ ಶುರು ಆಗ್ತಾ ಇದೆ. ಬಟ್ ಇದೇ ರೀತಿ ಎಷ್ಟು ಕಷ್ಟಪಟ್ಟು ನೀವು 10th ಸ್ಟ್ಯಾಂಡರ್ಡ್ ಮತ್ತೆ 12th ಸ್ಟ್ಯಾಂಡರ್ಡ್ ಅಲ್ಲಿ ಮಾರ್ಕ್ಸ್ ತಗೊಂಡಿದ್ದೀರೋ, ನಿಮಗೆ ಎಷ್ಟೊಂದು ಸಾಧನೆ ಮಾಡೋ ಅಂತ ಒಂದು ಡ್ರೀಮ್ಸ್ ಇರುತ್ತೆ, ಗೋಲ್ಸ್ ಇರುತ್ತೆ, ಅದೆಲ್ಲ ಪೂರೈಸಿ ಮತ್ತೆ ನಿಮ್ಮ ಜೊತೆಗೆ ಬೆನ್ನೆಲುಬಾಗಿ ನಾವೆಲ್ಲ ನಿಂತಿರ್ತೀವಿ. ನಾಳೆ ದೊಡ್ಡ ದೊಡ್ಡ ಕೆಲಸ ಸಿಗುತ್ತೆ ನಿಮಗೆ, ದೊಡ್ಡ ಬೇರೆ ದೇಶಕ್ಕೆ ಹೋಗ್ತೀರಾ ಅಥವಾ ಬೇರೆ ಬಿಸ್ನೆಸ್ ಶುರು ಮಾಡ್ತೀರಾ. ಬಟ್ ನಮ್ಮ ಜಾಲ ಹೋಬಳಿನ ಯಾವತ್ತೂ ನೀವು ಮರಿಬಾರ್ದು ಅಂತ ಕೇಳ್ಕೊತೀನಿ. ಯಾಕೆಂದ್ರೆ ಇದು ನಮ್ಮ ಮನೆನಾ ಅಲ್ವಾ ಇದು? ಇಲ್ಲಿ ನಾವು ಓದಿರೋದು, ಇಲ್ಲಿ ನಾವು ಹುಟ್ಟಿರೋದು, ಇಲ್ಲಿ ನಮ್ಮ ಪೇರೆಂಟ್ಸ್ ಇರೋದು, ನಮ್ಮ ತಂದೆ ತಾಯಿ, ನಮ್ಮ ಅಜ್ಜಿ ತಾತ ಎಲ್ಲ ಇಲ್ಲೇ ಇರೋದು. ಸೊ ಯಾವತ್ತೂ ನಮ್ಮ ಮನೆಯನ್ನ ಯಾವತ್ತೂ ಮರಿಬಾರ್ದು. ಸೊ ಇದಕ್ಕೋಸ್ಕರ ಎಲ್ಲಾರನ್ನೂ ಕರೆಸಿ ಇವತ್ತು ಪ್ರತಿ ಒಂದು ಹಳ್ಳಿಯಿಂದನೂ ನಮಗೆ ಅಪ್ಲಿಕೇಶನ್ಸ್ ಬಂದಿದ್ದಾವೆ. ಈ ವರ್ಷ ಸುಮಾರು 700 ಜನ ಮಕ್ಕಳು, 700 ಮಕ್ಕಳಿಗೆ ಸನ್ಮಾನ ನಡೆಯುತ್ತೆ. ಬರೀ ನನ್ಗೊಬ್ಳಿಗೆ ಸರ್ಟಿಫಿಕೇಟ್ ಮತ್ತೆ ಗಿಫ್ಟ್ ಸಿಕ್ಕಿದ್ರೆ ಸಾಲದು, ಎಲ್ಲರಿಗೂ ಚಪಾಳೆ ಹೊಡಿಬೇಕು. ನಿಮ್ ತರ ಎಷ್ಟೊಂದು ಜನ ಇವತ್ತು ಕಷ್ಟಪಟ್ಟಿದ್ದಾರೆ, ಶ್ರಮಿಸಿದ್ದಾರೆ, ಎಕ್ಸಾಮ್ ಅಲ್ಲಿ ಪಾಸ್ ಮಾಡಿ ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದಾರೆ. ಸೊ ಎಲ್ಲರಿಗೂ ಇದೇ ರೀತಿ ಪ್ರೋತ್ಸಾಹ ಮಾಡಿ, ಎಸ್ಪೆಷಲಿ ನಿಮ್ಮ ಹಳ್ಳಿಯಿಂದ ಬಂದಿರೋ ಮಕ್ಕಳಿಗೆ ನಿಮ್ಮ ಕಡೆಯಿಂದ ಪ್ರೋತ್ಸಾಹ ಇನ್ನೂ ಹೆಚ್ಚಾಗಿರ್ಬೇಕು. ಅರೇಬಿನ್ ಮಂಗಳ ಅಂತ ಹೇಳಿದ್ರೆ ಅರೇಬಿನ್ ಮಂಗಳ ಜನ ಎಲ್ಲ ಕ್ಲಾಪ್ ಮಾಡಬೇಕು. ಯಾಕೆಂದ್ರೆ ಇವರು ನಿಮ್ಮ ಹಳ್ಳಿಯ ಹೆಮ್ಮೆ, ನಿಮ್ಮ ಪಂಚಾಯತಿಯ ಹೆಮ್ಮೆ. ಈ ಮಕ್ಕಳು ನಿಮಗೆ ಹೆಮ್ಮೆ ತಗೊಂಡ್ ಬಂದಿರೋದು. ಸೊ ಪ್ರತಿ ಒಬ್ರಿಗೂ ಚಪಾಳೆ ಹೊಡೀರಿ ಅಂತ ಕೇಳ್ಕೊತಾ ಇದ್ದೀನಿ. ಇನ್ನ ಒಂದು ಕೆಲವೇ ನಿಮಿಷದಲ್ಲಿ 60% ಇಂದ ಶುರು ಮಾಡ್ತೀವಿ. ಪ್ರತಿಯೊಬ್ರು ಬಂದು ಅವರ ಪೇರೆಂಟ್ಸ್ ಜೊತೆಗೆ ಸರ್ಟಿಫಿಕೇಟ್ ನ ತಗೊಂಡ್ಬಂದು ನಿಮ್ಮ ಗಿಫ್ಟ್ ನ ನೀವು ತಗೊಂಡು ಹೋಗ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಫೋಟೋಗೆ ಮುಂದಕ್ಕೆ ಬರಬೇಡಿ. ಫೋಟೋಸ್ ನಮ್ಮ ಫೋಟೋಗ್ರಾಫರ್ ತಗೋತಾರೆ. ಆಮೇಲೆ QR ಕೋಡ್ ಇರುತ್ತೆ, ನೀವು ಆಮೇಲೆ ಫೋಟೋಸ್ ನ ಡೌನ್ಲೋಡ್ ಮಾಡ್ಕೋಬಹುದು. ತುಂಬಾ ಈಸಿ ಆಗಿದೆ ಇವಾಗ. ಪೇರೆಂಟ್ಸ್ ಎಲ್ಲ ಇಲ್ಲಿ ಬಂದು ಕ್ರೌಡ್ ಮಾಡಿ ಫೋಟೋಸ್ ತಗೊಳ್ಳೋ ನೆಸೆಸಿಟಿ ಇಲ್ಲ. ಓಕೆ, ಸೊ ಪ್ರೋಗ್ರಾಮ್ ನ ಎಂಜಾಯ್ ಮಾಡಿ. ಮತ್ತೊಮ್ಮೆ ನಾನು ನಮ್ಮ ಜಾಲ ಹೋಬಳಿಯ ಎಲ್ಲ ಮುಖಂಡರು ಪ್ರತಿ ಒಂದು ಪಂಚಾಯಿತಿ ಮತ್ತೆ ಪುರಸಭೆಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಕೈ ಜೋಡಿಸಿದ್ದಾರೆ. ಮತ್ತೊಮ್ಮೆ ನಾನು ಅವರಿಗೆಲ್ಲರಿಗೂ ಧನ್ಯವಾದ ಹೇಳಿ, ನಮ್ಮ ಮುಖಂಡರೆಲ್ಲ ಇಬ್ಬಿಬ್ಬರಾಗೆ ಬಂದು ಅವರು ಮಕ್ಕಳಿಗೆ ಸನ್ಮಾನ ಮಾಡ್ತಾರೆ. ಸೊ ಪ್ರೋಗ್ರಾಮ್ ನ ಎಂಜಾಯ್ ಮಾಡಿ ಅಂತ ಹೇಳಿ, ಈ ಒಂದು ಪ್ರೋಗ್ರಾಮ್ ಆಗಿದ ನಂತರ ನಾವು ಜಾಲ ಹೋಬಳಿಯ ಸಾಧಕರ ಸನ್ಮಾನ ಒಂದು 8 ಜನನ ನಾವು ಆಯ್ಕೆ ಮಾಡಿದೀವಿ.
ಪ್ರತಿಯೊಂದು ಪಂಚಾಯಿತಿಯಿಂದನೂ ಅವರವರ ಒಂದು ಫೀಲ್ಡ್ ಅಲ್ಲಿ ಅವರು ಕೆಲಸ ಮಾಡಿರೋನ್ನ ಆಯ್ಕೆ ಮಾಡಿ ಅವ್ರಿಗೂ ಸನ್ಮಾನ ನಡೀತದೆ. ಆಮೇಲೆ ನಿನ್ನೆಯಿಂದ ಆಗಿರೋ ಕಾಂಪಿಟೇಷನ್ಸ್ಗೆಲ್ಲ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಆಗಿದ ನಂತರ ಗುರುಕಿರಣಿನ ಎಲ್ಲರೂ ವೇಟ್ ಮಾಡ್ತಾ ಇದ್ದೀರಾ ಇಲ್ವಾ? ಗುರುಕಿರಣ್ಗೆ ಸೊ ಗುರುಕಿರಣ್ ಅವ್ರಿಗೆ 6 ಗಂಟೆ ಒಳಗಡೆ ನಾವು ಸ್ಟೇಜ್ ಬಿಟ್ಕೊಡ್ಬೇಕು. ಸೊ ನಾವು ಬೇಗ ನಮ್ಮ ಮಕ್ಕಳಿನ ಸನ್ಮಾನ ಅಲ್ಲಿಂದ ನಾವು ಶುರು ಮಾಡೋಣ ಅಂತ ಕೇಳ್ತಾ, ಮತ್ತೊಮ್ಮೆ ನಾನು ನಮ್ಮ ಜಾಲ ಹೋಬಳಿಯ ಎಲ್ಲ ಕಾಂಗ್ರೆಸ್ ಮುಖಂಡರು, ಮಹಿಳಾ ಮುಖಂಡರು ಮತ್ತೆ ನಮ್ಮ ಯುವ ಕಾಂಗ್ರೆಸ್ ಎಲ್ಲ ಸದಸ್ಯರಿಗೆ ನಾನು ಧನ್ಯವಾದ ಕೇಳ್ತೀನಿ. ಯಾಕಂದ್ರೆ ಅವರಿಲ್ಲ ಅಂದ್ರೆ ಈ ಪ್ರೋಗ್ರಾಮ್ ಸಾಧ್ಯ ಆಗ್ತಾನೆ ಇರಲಿಲ್ಲ. ಇದು ಫಸ್ಟ್ ಎಡಿಷನ್ ಆಫ್ ಜಾಲ ಹಬ್ಬ. ಮುಂದಿನ ವರ್ಷ ಇನ್ನ ಗ್ರ್ಯಾಂಡ್ ಆಗಿ ಇನ್ನ ಡಬಲ್ ಆಗಿ ಆಗ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ ನಿಮ್ಮನ್ನೆಲ್ಲ. ಸೊ ಇದಕ್ಕಿಂತ ಡಬಲ್ ಜಾಲ ಹಬ್ಬ ನಮಗೆ ಆಗ್ಬೇಕು ಅಂತ ಕೇಳ್ಕೊತಾ, ಮತ್ತೊಮ್ಮೆ ನೀವೆಲ್ಲ ಇಷ್ಟು ಜನ ಸಂಖ್ಯೆಯಲ್ಲಿ ಬಂದಿರೋದಕ್ಕೆ ನಿಮಗೂ ಧನ್ಯವಾದ ಹೇಳಿ ಪ್ರೋಗ್ರಾಮ್ ಮುಂದುವರಿಲಿ ಅಂತ ಕೇಳ್ಕೊತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.